forever on fire. ಹುಬ್ಬಳ್ಳಿ ಗಣೇಶೋತ್ಸವದಲ್ಲಿ ದರ್ಶನ್ ಫೋಟೋ ಅಬ್ಬರಿಸಿದೆ. ದರ್ಶನ್ ಫೋಟೋ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ದಾರೆ ಅಭಿಮಾನಿಯೊಬ್ಬರು. ಗಣೇಶ ಮೂರ್ತಿ ಜೊತೆಗೆ ದರ್ಶನ್ ಫೋಟೋ ಹಿಡ್ಕೊಂಡು ಕೂಡ ಆ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳ ಅಭಿಮಾನ ಅದು ಯಾವುದೇ ಆರೋಪ ಇದ್ದರೂ ಅಥವಾ ಅವ್ರ ಜೈಲಲ್ಲಿದ್ದರು ಅವರ ಅಭಿಮಾನಿಗಳ ಕೆಲವೊಂದಿಷ್ಟು ವರ್ತನೆಗಳನ್ನ ನೋಡ್ತಾ ಇದ್ದೀವಿ. ಕೆಲವೊಬ್ಬರು ಅಂಧಾಭಿಮಾನವನ್ನು ಮೆರೆದಿದ್ದಾರೆ, ಕೆಲವರು ಅಭಿಮಾನವನ್ನು ಮೆರಿತಾ ಇದ್ದಾರೆ. ಅಂಧಾಭಿಮಾನ ಅಂತ ಹೇಳಿದ್ರೆ ಅತಿರೇಕಕ್ಕೆ ಹೋದಾಗ ಅಂಧಾಭಿಮಾನ ಆಗುತ್ತೆ. ಈ ದೇವ್ರ ಫೋಟೋ ಜೊತೆಗೆ ಇಟ್ಟು ಫೋಟೋ ಪೂಜೆ ಮಾಡೋದು, ಬೆಟ್ಟ ಹತ್ತಿದೆ, ಇನ್ನೊಂದು ಉರುಳು ಸೇವೆ ಮಾಡಿದೆ, ಈ ರೀತಿ ಮಾಡೋದು ಅಂಧಾಭಿಮಾನ ಆಗುತ್ತೆ. ಈಗ ಮೆರವಣಿಗೆ ವೇಳೆ ಹೆಜ್ಜೆ ಹಾಕಿದ್ದಾರೆ ತಮ್ಮ ನೆಚ್ಚಿನ ನಟನ ಫೋಟೋ ಹಿಡ್ಕೊಂಡು. ನೋಡ್ತಾ ಇದ್ದೀವಿ ದರ್ಶನ್ ಅವರ ಫೋಟೋ ಹಿಡ್ಕೊಂಡು ಅವರ ಅಭಿಮಾನಿ ಒಬ್ಬ ಗಣೇಶ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ದಾನೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಗಣೇಶೋತ್ಸವ ಒಂದು ಮೆರವಣಿಗೆಯದು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ನೆರೆದಿದ್ದರು. ಅಂದರೆ ಬೇಗ ನಮ್ಮ ನಾಯಕ ನಟ ಹೊರಗಡೆ ಬರಲಿ ಅಂತೇಳಿ ಆ ಗಣೇಶನಲ್ಲಿ ಮೊರೆ ಇಟ್ಟಿದ್ದಾರೆ. ಗಣೇಶ ಮೆರವಣಿಗೆ ಎಲ್ಲೆಲ್ಲೇ ಸಾಗುತ್ತೋ ಅಲ್ಲೆಲ್ಲವೂ ಕೂಡ ದರ್ಶನ್ ಫೋಟೋ ಅಲ್ಲಿ ರಾರಾಜಿಸ್ತು. ಬೃಹತ್ DJ ಹಾಗೆ ವಾದ್ಯಗಳ ಸದ್ದಿಗೆ ಜನರು ಕುಣಿದು ಕುಪ್ಪಳಿಸಿದ್ದಾರೆ. ಬಟ್ ಇಲ್ಲಿ ಒಂದು ನಾವು ಗಮನಿಸಬೇಕು, ಯಾಕಂತ ಹೇಳಿದ್ರೆ ಅವರ ಅಭಿಮಾನಿಗಳು ಈಗ ಕೆಲವೊಂದಿಷ್ಟು ಕಡೆಗಳಲ್ಲಿ ನಾವು ನೋಡಿದ್ದೇವೆ, ಜಾಸ್ತಿ ಅಭಿಮಾನಿಗಳನ್ನು ಹೊಂದಿರುವಂತಹ ಕನ್ನಡದ ನಟ ಅಂದರೂ ಕೂಡ ತಪ್ಪಾಗಲ್ಲ, ಅದು ನಿಜನೂ ಹೌದು. ಆದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅತಿರೇಕದ ವರ್ತನೆಗಳು ಇದ್ದವು. ಆದರೆ ಈಗ ಗಣೇಶನ ಮೆರವಣಿಗೆ ಜೊತೆಗೆ ದರ್ಶನ್ ಅವರ ಫೋಟೋ ಹಿಡಿದು ಕೂಡ ಹೆಜ್ಜೆಯನ್ನು ಹಾಕಿದ್ದಾರೆ. ಆ ಗಣೇಶನಲ್ಲಿ ಬೇಡ್ಕೊಂಡಿದ್ದಾರೆ, ಬಳ್ಳಾರಿ ಜೈಲಿನಿಂದ ದರ್ಶನ್ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಪ್ಪ ಗಣೇಶ ಅಂಥೇಳಿ ಅವರ ಅಭಿಮಾನಿಗಳು ಅಲ್ಲಿ ಪ್ರಾರ್ಥಿಸಿದರು. ಜೊತೆಗೆ ನೋಡಿ, ಇಂಥವೆಲ್ಲ ಈ ರೀತಿಯಾಗಿ ಕೆಲವು ಕಡೆಗಳಲ್ಲಿ ಮಾಡಲಿ. ಅವರ ಅಭಿಮಾನ ಕೊಲೆ ಆರೋಪಿನೋ ಅಥವಾ ಇನ್ನೊಂದು ಆರೋಪಿನೋ ಜೈಲಲ್ಲಿದ್ದಾರೋ ಇದೆಲ್ಲ ಸೆಕೆಂಡ್ರಿ. ಅವರ ಅಭಿಮಾನವನ್ನು ಯಾವುದೇ ರೀತಿ ಬೇಕಾದರೂ ವ್ಯಕ್ತಪಡಿಸ್ಕೊಳ್ಳಿ. ಕೆಲವೊಂದು ಕಡೆ ಈಗ ಖೈದಿ ನಂಬರ್ ಹಾಕಿಸ್ಕೊಂಡೆ, ಬೈಕ್ ಮೇಲೆ ಹಾಕಿಸ್ಕೊಂಡೆ, ಮಗನ ಫೋಟೋ ಶೂಟ್ ಮಾಡಿದೆ, ಖೈದಿ ನಂಬರ್ ಹಾಕಿ ಇದೇನಾಗ್ತೇವೆ, ಹುಚ್ಚು ವರ್ತನೆಗಳಾಗ್ಬಿಡ್ತೇವೆ ಕೆಲವೊಂದು ಸರಿಗೆ. ಹಾಗಾಗಿನೇ ಈಗ ಅಲ್ಲಿ ಯಾರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಹೋಗಲಿ ಬೇಡಪ್ಪ, ಫ್ಯಾನು ಅವರ ಅಭಿಮಾನಿ ಇರಬೇಕು, ಏನೋ ಫೋಟೋ ಹಿಡ್ಕೊಂಡು ಬಂದಿದ್ದಾನೆ. ಎಲ್ಲರೂ ಕೂಡ ಅಲ್ಲಿದ್ದಂಥ ಕೆಲವೊಂದಿಷ್ಟು ದರ್ಶನರ ಅಭಿಮಾನಿಗಳು ಆತನಿಗೆ ಸಾಥ್ ಕೂಡ ಕೊಟ್ಟರು. ನೋಡಿ, ಕೆಲವೊಂದಿಷ್ಟು ಕಡೆಗಳಲ್ಲಿ ಯಾವುದೋ ಕಾರ್ಯಕ್ರಮಗಳಲ್ಲೂ ಕೂಡ ಡಿ ಬಾಸ್ ಪರವಾಗಿ ಅಲ್ಲಿ ಅವರ ನಟನ ಪರವಾಗಿ ಘೋಷಣೆಗಳನ್ನ ಕೂಗೋದು, ಅಥವಾ ಯಾವುದೋ ಕಾರ್ಯಕ್ರಮದಲ್ಲಿ ಅವರ ಫೋಟೋಗಳನ್ನ ಇಟ್ಕೊಂಡು ಪ್ರದರ್ಶನವನ್ನು ಮಾಡೋದು ಸಹಜವಾಗಿ ಅವರ ಅಭಿಮಾನಿಗಳಿಗೆ ನೋವಿದೆ. ಆದರೆ ಈಗ ಕೊಲೆ ಆರೋಪದಲ್ಲಿ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ, ಕಾಲ ಕಳೀತಾ ಇದ್ದಾರೆ. ಆರಂಭದಲ್ಲಿದ್ದಂಥ ಒಂದು ಅತಿರೇಕ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ.